ಎವ್ರಿವಾನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ನಾನು ಇವತ್ತಿನ ದಿವಸ ಒಂದು ಸಾಂಬಾರ್ ರೆಸಿಪಿನ ಮಾಡ್ತಾ ಇದ್ದೀನಿ. ಮುದ್ದೆಗೂ ಮಾಡ್ಕೋಬೋದು, ಪೂರಿಗೆ ಮಾಡ್ಕೋಬೋದು, ದೋಸೆಗೆ ಮಾಡ್ಕೋಬೋದು, ಹಾಗೆ ಅನ್ನ ತಿಳಿಸಾರು ಥರನೂ ಮಾಡ್ಕೋಬೋದು. ಆ ಥರ ಒಂದು ಮರಿಂಗಾ ಸಾರು ಅಥವಾ ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಹೇಗೆ ಮಾಡ್ತೀನಿ, ಎಲ್ಲರೂ ಮಾಡ್ತಾರೆ ನಿಜ ನುಗ್ಗೆಕಾಯಿ ಸಾರು. ಆದರೆ ಒಬ್ಬೊಬ್ಬರು ಸ್ಟೈಲು ಒಂದೊಂದು ಥರ ಇರುತ್ತೆ. ನಾನು ಮಾಡ್ತಾ ಇರೋ ನುಗ್ಗೆಕಾಯಿ ಸಾರಲ್ಲಿ ನಾನು ಕರಗೋ ಥರ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೋಡಿ ನೀವು ಹೀಗೆ ಮಾಡ್ತೀರಾ ಅಂತೇಳಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ನೋಡ್ಕೊಂಡು ಬರೋಣ. ಬನ್ನಿ, ನಾನಿಲ್ಲಿ ಇವಾಗ ನುಗ್ಗೆಕಾಯಿ ಮುರಿಂಗಾ ಅಥವಾ ಮರಿಂಗಾ ಅಂತ ಹೇಳ್ತಾರೆ ಇದನ್ನು. ಮರಿಂಗಾ ಸಾರು ಅಥವಾ ನುಗ್ಗೆಕಾಯಿ ಸಾರು, ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮರಿಂಗಾ ತೊಗೊಂಡಿದ್ದೀನಿ, ಒಂದು 1/4 kg ಅಥವಾ 300 ಗ್ರಾಮ್ ಅಷ್ಟು ಸಣ್ಣದಾಗಿ ಒಂದು 2 ಇಂಚು ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಟೊಮ್ಯಾಟೊ ದಪ್ಪನೇ ಟೊಮ್ಯಾಟೊ ಹಣ್ಣು ಹಚ್ಕೊಂಡಿದ್ದೀನಿ. ಹಾಗೆ ಒಂದು 2 ತೊಳೆ ಅಥವಾ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದು ನೆನೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಆ ಮರಿಂಗಾ ಸಾರು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬೌಲಷ್ಟು ಅಂದರೆ ಒಂದು 150 ಗ್ರಾಮ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಗುಂಟೂರು ಅಲ್ಲಿಂದನೇ ತರಿಸಿದಂತಹ ಖಾರದ ಪುಡಿ, ಸ್ಟ್ರಾಂಗ್ ಆಗಿರುತ್ತೆ, ಹಂಗಾಗಿ 1 ಸ್ಪೂನು ಗುಂಟೂರು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಹಾಗೆಯೇ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ 1 ಬೌಲಷ್ಟು. ಹಾಗೆಯೇ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿನ ಮತ್ತು ಆಯಿಲ್ ಯೂಸ್ ಮಾಡಿಕೊಂಡು ಈ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಬನ್ನಿ, ನಾವು ಮೊದಲಿಗೆ ಏನೊಂದು ಬೌಲಲ್ಲಿ ಬೇಳೆ ತೊಗೊಂಡಿದ್ವಲ್ಲ ಅದನ್ನು 1-2 ಬಾರಿ ನೀಟಾಗಿ ತೊಳೆದು ಎತ್ತಿಟ್ಕೊಳ್ಳೋಣ. ಬನ್ನಿ, ಇವಾಗ ಏನು ಬೇಳೆ ತೊಳೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ. ಅದು ಬೇವಷ್ಟು ನೀರನ್ನು ಹಾಕೋಣ. ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ಹೆಚ್ಕೊಂಡಿದ್ವಲ್ಲ ಅದನ್ನು ಬೇಯೋದಕ್ಕೆ ಬೇಳೆ ಜೊತೆಗೆ ಹಾಕೊಳ್ಳೋಣ. ಜೊತೆಗೆ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಲೈಟಾಗಿ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಇವಾಗ ಇದನ್ನು ಒಂದು ಕೂಗಿಸ್ಕೊಳ್ಳೋಣ. ಆ ನಂತರ ನಾವು ಮರಿಂಗಾನ ಯೂಸ್ ಮಾಡೋಣ. ಅದಕ್ಕೆ ಅಂದರೆ ನುಗ್ಗೆಕಾಯನ್ನು ಹಾಕೋಣ. ಅದಕ್ಕೆ ಅಷ್ಟರೊಳಗಿದು 1 ಕೂಗಲಿ. ಬನ್ನಿ, 1 ಕೂಗನ್ನು ಕೂಗ್ಸೋಣ. ಇವಾಗ ನಾವು ಅದು 1 ಕೂಗೋದಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಭಾಳ ಏನು ಹಾಕೊಂಡು ಮಸಾಲೆ ಮಾಡ್ಕೊಳ್ಳೋ ಆಗಿಲ್ಲ. ಯಾಕೆ ಅಂದರೆ ಬೇಳೆ ಯೂಸ್ ಮಾಡೋದ್ರಿಂದ ಅದೇ ತಿಕ್ಕಾಗುತ್ತೆ. ಕೆಲವರು ಬೇಳೆ ಎಲ್ಲ ಹಾಕಲ್ಲ, ಹಾಗೇನೆ ತರಕಾರಿ ಸಾಂಬಾರು ಮಾಡ್ತಾರೆ. ಅವರಾದರೆ ಮಸಾಲೆಗಳು ಎಲ್ಲನೂ ಇದಕ್ಕೆ ಸೇರಿಸಿ ಮಿಕ್ಸಿ ಮಾಡ್ಕೊತಾರಲ್ಲ, ಗಟ್ಟಿ ಬರುತ್ತೆ. ನಾನು ಬೇಳೆಯನ್ನು ಹಾಕಿರೋದ್ರಿಂದ ಜಾಸ್ತಿ ಗಟ್ಟಿ ಗ್ರೇವಿ ಬರೋ ಥರ ನಾನು ಮಿಕ್ಸಿ ಮಾಡ್ಕೊಳಲ್ಲ. ಈಗ ಕಾಯಿ ತುರಿ ತೊಗೊಂಡಿದ್ನಲ್ಲ, ಅದು ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಇಷ್ಟನ್ನೇ ಫೈನ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಯಾಕೆಂದರೆ ಕಾಯಿ ಹಾಗೆ ಹಾಕಿದರೆ ಅಷ್ಟು ರುಚಿಯಾಗಿರೋದಿಲ್ಲ. ಒಂದು ಸರ್ತಿ ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ನಯಸ ಮಾಡಾಕಿದರೆ ರುಚಿಯಾಗಿರುತ್ತೆ ಅಂತೇಳಿ ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಮಸಾಲೆಗಳೆಲ್ಲ ಮಿಕ್ಸಿ ಮಾಡಿದ ನಂತರ ಯೂಸ್ ಮಾಡ್ತೀನಿ. ಅದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ರೆ ಏನು ಗ್ರೇವಿ ಸಖತ್ ಗಟ್ಟಿಯಾಗುತ್ತೆ, ಸಾಂಬಾರು ಕೂಡ ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಬನ್ನಿ, ಒಂದು ಸರ್ತಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಫೈನ್ ಪೇಸ್ಟ್ ಮಾಡಿಕೊಂಡೆ. ಇವಾಗ ಏನು ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು ತೊಗೊಂಡಿದ್ವಲ್ಲ ಅದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ಅದಕ್ಕೆ ಈ ಕಾಯಿದು ರುಬ್ಬಿರೋ ಅಂಥ ಒಂದು ಮಸಾಲೆನ ಇದಕ್ಕೆ ಹಾಕೋಣ. ಇದರಲ್ಲಿ ಏನು ಮಿಕ್ಸಿಯಲ್ಲಿರೋದನ್ನೆಲ್ಲ ನೀಟಾಗಿ ಬಾಚಿ ತಗೊಂಡು ಹಾಕ್ಕೋಬೇಕು, ವೇಸ್ಟ್ ಮಾಡಬಾರ್ದು ಯಾವುದನ್ನು. ಹಾಗಾಗಿ ಮಸಾಲೆನ ಕಲಸಿ ನಾವು ಒಗ್ಗರಣೆ ಮಾಡಬೇಕಾದ್ರೆ ಬಿಡಬೇಕು.
ಇದನ್ನು ಇದರೊಳಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರು ಒಂದು ಸರ್ತಿ ಕೂಗಲಿ. ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ಹುಣಸೆಹಣ್ಣು ತೊಗೊಂಡಿದ್ವಲ್ಲ ಅದ್ರದ್ದು ತಿರುಳನ್ನು ಕಿವುಚಿ ಇದರಲ್ಲಿ ಮಸಾಲೆ ಏನು ಹಾಕ್ಕೊಂಡಿದ್ನಲ್ಲ ಅದರೊಳಗೆ ಹಾಕ್ಕೊಳ್ಳೋಣ. ಉಪ್ಪು, ಖಾರ, ಹುಳಿ, ಸಾಂಬಾರು ಇದಿಷ್ಟು ಈ ಬಾಕ್ಸಲ್ಲಿ ಕಲಿಸಿದ್ದೀನಿ ಎಲ್ಲ ನಾನು. ನುಗ್ಗೆಕಾಯಿ ಸಾಂಬಾರು ಮಸಾಲೆ ರೆಡಿ ಆಯಿತು. ಇವಾಗ ಬನ್ನಿ ಕುಕ್ಕರು ತಣ್ಣಗಾಗಿದೆಯೇನೋ ನೋಡೋಣ. ಒಂದು ಕೂಗ್ಸಕ್ಕೆ ಇಟ್ಟಿದ್ನಲ್ಲ ತೊಗರಿಬೇಳೆದು ನೋಡೋಣ. ನೋಡಿ, ಒಂದು ಕೂಗಿದೆ ಕುಕ್ಕರು. ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಬೆಂದಿದೆ ತೊಗರಿಬೇಳೆ. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂತ ನುಗ್ಗೆಕಾಯನ್ನು ಹೆಚ್ಚಿಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತೀನಿ. ಇವಾಗ ಹಾಕ್ಬಿಟ್ಟು ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡೋಣ. ಒಂದು ಸರ್ತಿ ಇದು ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ, ಮುಂಚೆನೇ ಹಾಕ್ಬಿಟ್ರೆ ನುಗ್ಗೆಕಾಯಿ ನಮಗೆ ಸಿಗೋದೇ ಇಲ್ಲ, ಕೈಗೆ ಕರ್ಗೋಗ್ಬಿಡುತ್ತೆ. ಹಂಗಾಗಿ ಒಂದು ಕೂಗು ಬೇಳೆನ ಕೂಗಿಸ್ಕೊಂಡು ನಾವು ಈ ಥರ ಮಾಡೋದ್ರಿಂದನ ನುಗ್ಗೆಕಾಯಿನೂ ಬೇಯುತ್ತೆ, ಸಖತ್ತಾಗಿರುತ್ತೆ. ಇವಾಗ ನಾನು ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಖಾರ, ಹುಳಿ, ತರಕಾರಿಗೂ ಸೇರುತ್ತೆ. ಹಾಗೆಯೇ ಇನ್ನೊಂದು ಕೂಗಿದ್ರೆ ಬೇಳೆನೂ ಕೂಡ ಇನ್ನೊಂದು ಸ್ವಲ್ಪ ಬೇಯುತ್ತೆ. ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಗುತ್ತೆ. ಇವಾಗ ನಾವು ಎಷ್ಟು ಬೇಕು ಅದಕ್ಕೆ ಅಳತೆಗೆ ಒಂದು ಸ್ವಲ್ಪ ಅಂತ ಈ ಮಸಾಲೆ ಎಲ್ಲ ನೀಟ್ ಮಾಡ್ಕೊಂಡು ಹಾಕೊಳ್ಳೋಣ. ಇದನ್ನು ಇನ್ನೊಂದು ಕೂಗಿಸ್ಬಿಡೋಣ. ಈಸಿ ಸಾಂಬಾರು ಮಾಡೋದು, ಬಟ್ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಲ್ಲನೂ ಜೋಡಿಸ್ಕೊಂಡು, ಹಂಗಾಗಿ ಲೇಟ್ ಅನಿಸುತ್ತಷ್ಟೇ. ಈಸಿಯಾಗಿ ಮಾಡೋ ಅಂಥ ಸಾಂಬಾರುಗಳು ಇದೆಲ್ಲನೂ ಇಷ್ಟೊಂದು ಕಷ್ಟಪಡೋದು ಬೇಕಾಗಿಲ್ಲ. ನಾನು ನಿಮಗೆ ಸಬ್ಜೆಕ್ಟಾಗೆಲ್ಲ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾನೆ ಅಡುಗೆ ಮಾಡ್ಕೊಂಡ್ಬಿಡ್ಬೋದು. ಪರ್ಟಿಕ್ಯುಲರಾಗಿ ಇದೊಂದೇ ತೋರಿಸ್ತಾ ಇರೋದ್ರಿಂದ ಇಷ್ಟೊಂದು ರಾಮಾಯಣನ ಅಂತ ಅಂದ್ಕೋಬೇಡ್ರಿ. ಸಕ್ಕತ್ತು ಸಾಂಬಾರು. ಇನ್ನೊಂದು ಕೂಗ್ಸೋಣ, ಆವಾಗ ನುಗ್ಗೆಕಾಯಿ ಹೇಗಾಗಿರುತ್ತೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಬನ್ನಿ, ಸಾಂಬಾರ್ಗೊಂದು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಸ್ವಲ್ಪ ಬಿಸಿ ಆಗಲಿ. ಹಸಿ ಇದೆ ಇದು, ತೊಳೆದಿರೋ ಅಂಥ ಒಂದು ಬಾಣಲೆ. ಸ್ವಲ್ಪ ಬಿಸಿ ಆಗಲಿ. ಬನ್ನಿ, ಇವಾಗ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಸೊಪ್ಪು ಹಾಕಿ ನಂತರ ಈರುಳ್ಳಿಯನ್ನು ಹಾಕ್ಬಿಟ್ಟು ಒಂದು ಫ್ರೈಯನ್ನು ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಆಲ್ರೆಡಿ ಬೇಳೆಗೆ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನು. ಇಲ್ಲೊಂದು ಸ್ವಲ್ಪ ಚಿಟಿಕೆವಷ್ಟು ಒಗ್ಗರಣೆಗೆ ಹಾಕಿದರೆ ಸಾಂಬಾರುಗಳು ರುಚಿ ಇರುತ್ತೆ ಅಂತ ಈರುಳ್ಳಿ ಮೇಲೆ ಒಂದು ಚಿಟಿಕೆವಷ್ಟು ಅರಿಶಿನ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಹಾಗಾಗಿ ನಾನು ಚಿಟಿಕೆವಷ್ಟು ಸಾಂಬಾರು ಪುಡಿ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಇದು ಗ್ರೇವಿ ಒಂದು ಸ್ವಲ್ಪ ಫ್ರೈ ಆಗಲಿ. ಇದು ಈರುಳ್ಳಿ ಫ್ರೈ ಒಂದು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಸಾಂಬಾರು. ಇದಕ್ಕೆ ಮಿಕ್ಸ್ ಮಾಡಿ ಒಂದು ಕುರೆ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಅದನ್ನು ಕೂಗೋದಕ್ಕೆ ಇಟ್ಟಿದ್ದೀನಿ, ಕೂಗಲಿ. ಅಷ್ಟರೊಳಗೆ ಇದೊಂದು ಫ್ರೈ ಮಾಡಿಕೊಂಡು ಆಫ್ ಮಾಡಿ ಇಟ್ಕೊಳ್ಳೋಣ. ಸಣ್ಣಕ್ಕೆ ಇದು ಫ್ರೈ ಆಗಲಿ. ಇದು ಫ್ರೈಯನ್ನು ಆಫ್ ಮಾಡೋಣ. ಇವಾಗ ಅದು ಏನು ನಾವು ತರಕಾರಿ ಮತ್ತು ಬೇಳೆ ಬೆಂದ ನಂತರ ಅದಕ್ಕೆ ಇದನ್ನು ಸೇರಿಸೋಣಂತೆ. ಬನ್ನಿ, ಇವಾಗ ಕುಕ್ಕರು ತಣ್ಣಗಾಗಿದೆ. ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ಟವ್ ಅಂಟಿಸಿ ನೋಡ್ರಿ ನೀವು ಯಾವ ಥರ ಆಗಿದೆ ಅಂತೇಳಿ. ನೋಡಿ, ಈ ಥರ ಆಗ್ತಿಲ್ಲದ್ರೆ ಕರಗಿ ಇದಾಗೋಗ್ಬಿಡುತ್ತೆ ಎಲ್ಲನ. ಹಿಂಗಾದರೆ ನಮಗೆ ತಿನ್ನೋದಕ್ಕೆ ನುಗ್ಗೆಕಾಯಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ. ಬನ್ನಿ, ಇವಾಗ ಇದನ್ನು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ನಾವು ಹಾಕಿ ಸಾಂಬಾರನ್ನು ಮಾಡ್ಕೊಳ್ಳೋಣ.
ಬನ್ನಿ ಇವಾಗ ಕುಕ್ಕರಲ್ಲಿ ಏನು ಮಿಕ್ಕಿರುತ್ತೋ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡು ಒಂದು ಸರ್ತಿ ಅದಕ್ಕೆ ಹಾಕ್ಬಿಡೋಣ. ನಾವು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಸರ್ತಿ ಎಲ್ಲ ಕುದೀಲಿ. ಆಲ್ರೆಡಿ ಇವಾಗ ಸಾಂಬಾರು ರೆಡಿ ಆಯಿತು, ಕುದ್ದಿದೆ ಎಲ್ಲನ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಒಂದು ಸ್ಪೂನ್ ರೈಸ್ ಹಾಕ್ಕೊಂಡು ಅದಕ್ಕೆ 1-2 ಸ್ಪೂನ್ ನುಗ್ಗಿಕಾಯಿ ಸಾಂಬಾರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊಂಡು ತಿಂತಾಯಿದ್ರೆ ಸಖತ್ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಸಾರು ಮುದ್ದೆಗೂ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಸೊಗಸಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾವು ನುಗ್ಗೆಕಾಯಿ ಕೂಡ ಅಷ್ಟೇ ಸಾಫ್ಟಾಗಿ ಕೂಡ ಬೆಂದಿರುತ್ತೆ, ತಿನ್ನೋದಕ್ಕೆಲ್ಲ ಒಂದು ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಎಳೆದನ್ನೇ ಅತಿ ಬಲ್ತಿಲ್ಲ, ಅತಿ ಎಳೆದಿಲ್ಲ, ಆ ಥರ ನುಗ್ಗೆಕಾಯಿ ಬಳಸಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ. ಬಾಯ್, ಮತ್ತೆ ಸಿಗೋಣ.